ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರಿಗೆ ಹೊರಟ್ಬಿಡೋ. ಆಕ್ಸಿಡೆಂಟ್ ಮಾಡಿಸಿದ್ ಯಾರೇ ಆಗಿರ್ಲಿ, ಅವರನ್ನಂತೂ ಸುಮ್ಮನೆ ಬಿಡಬಾರ್ದು. ಬಿಡೋ ಮಾತೇ ಇಲ್ಲ. ಇನ್ಸ್ಪೆಕ್ಟರ್, ಯಾರು ಅಂತ ಗೊತ್ತಾಯ್ತಾ? ಈಗ ಗೊತ್ತಾಗುತ್ತೆ. ಈಗ ಅಂದ್ರೆ ಏನರ್ಥ ಇನ್ಸ್ಪೆಕ್ಟರ್? ಹೇಳ್ತೀನಿ ಸರ್. ಆಕ್ಸಿಡೆಂಟ್ ಮಾಡಿರೋ ಲಾರಿಗೆ ಡೂಪ್ಲಿಕೇಟ್ ನಂಬರ್ ಬಳಸಿದ್ದಾರೆ. ಹಾಗಾಗಿ ಆ ಲಾರಿ ಯಾರ್ದು ಅಂತ ಕಂಡುಹಿಡಿಯಕ್ಕಾಗ್ತಿಲ್ಲ. ಆಕ್ಸಿಡೆಂಟ್ ಆಗೋಕ್ಕೂ 1 ಅವರ್ ಮುಂಚೆ ಆ ಲಾರಿ ಟಿಂಬರ್ ಯಾರ್ಡ್ ರಸ್ತೆಯಲ್ಲಿ ಪಾಸ್ ಆಗಿದೆ. ಡಬಲ್ ರೋಡಿಂದ ಸಿಟಿ ಕನೆಕ್ಟ್ ಆಗೋ ಮೇನ್ ರೋಡ್ಗೆ 1 ಅವರ್ ಲೇಟ್ ಆಗಿ ಬಂದಿದೆ. ಅಲ್ಲಿ ತನಕ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲೇ ಲಾರಿ ವೆಯ್ಟ್ ಮಾಡಿದೆ. ಕಾರ್ನ ಗುದ್ದಿ 5 ನಿಮಿಷದಲ್ಲೇ ಅಲ್ಲಿಂದ ಪಾಸ್ ಆಗಿದೆ. ಅಲ್ಲಿಂದ ಲಾರಿ ಪಾಸ್ ಆಗಿರೋ CCTV ಫುಟೇಜ್ ನಮ್ಮ ಹತ್ರ ಇದೆ. ಸರ್, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ನೀವುಗಳು? ಇಲ್ಲ. ಈಗ ಇವರನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಇನ್ಸ್ಪೆಕ್ಟರ್? ಇವ್ರು ಸಿಕ್ಕಿದ್ರೆ ಆಕ್ಸಿಡೆಂಟ್ ಮಾಡಿಸ್ತವ್ರು ಯಾರು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸರ್. ಇವ್ರು ಯಾರು, ಎಲ್ಲಿಂದ ಬಂದ್ರು ಅಂತ ಆದಷ್ಟು ಬೇಗ ಕಂಡುಹಿಡಿತೀವಿ. ಅದಕ್ಕಿಂತ ಮುಂಚೆ ಈ ಆಕ್ಸಿಡೆಂಟ್ನ ಯಾರು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಆ ಡೌಟ್ ಕ್ಲಿಯರ್ ಆದ್ರೆ ಯಾರು ಮಾಡಿಸಿದ್ದಾರೆ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಏನ್ ಡೌಟು? ಏನ್ ಕ್ಲಿಯರ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಹಾಗೂ ಕಾವೇರಿ ಮದುವೆಗೆ ನಿಮ್ಮ ಮನೆಯವರು ಹಾಗೆ ಕೆಲವರು ವಿರೋಧ ಇದೆ ಅಂತ ಕೇಳ್ಪಟ್ಟೆ, ನಿಜಾನಾ? ಹೌದು. ಅದಕ್ಕೆ ನಿಮ್ಮ ಫ್ಯಾಮಿಲಿಲೇ ಯಾರಾದರೂ ಒಬ್ರು ಆಕ್ಸಿಡೆಂಟ್ ಯಾಕೆ ಮಾಡಿಸಿರಬಾರ್ದು?